ಹುಮ್ಮಸ್ಸು ತಂದ ಗುಪ್ತಚರ ವರದಿ. ಎಂಪಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಭಾರೀ ಲಾಭ ಎಂದ ವರದಿ. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಇಂಟೆಲಿಜೆನ್ಸ್ ವಿಭಾಗದಿಂದ ವರದಿ. ಈ ವರದಿ ಪ್ರಕಾರ ಈಗ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ಗೆ 10ಕ್ಕೂ ಅಧಿಕ ಸ್ಥಾನ. ಸದ್ಯದ ಪರಿಸ್ಥಿತಿಯಲ್ಲಿ 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಳೆದ ಬಾರಿ ಒಂದೇ ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ಗೆ ಈ ಬಾರಿ ಬಂಪರ್ ಎಂದ ವರದಿ. ರಾಜ್ಯ ಇಂಟೆಲಿಜೆನ್ಸ್ ವರದಿಯನ್ನ ಪಕ್ಷದ ವರಿಷ್ಠರಲ್ಲಿ ಹಂಚಿಕೊಂಡಿರುವ ಸಿಎಂ ಸಿದ್ದು. ಇದರಿಂದ ಉತ್ಸಾಹಗೊಂಡು ಬಿಜೆಪಿ ಮಣಿಸುವ ಉಮೇದಿನಲ್ಲಿದೆ ಕೈಪಡೆ. ಇಂಟೆಲಿಜೆನ್ಸ್ ವರದಿಯಲ್ಲಿ ಇವೆ ಕುತೂಹಲಕರ ಅಂಶಗಳು. ವರದಿ ಪ್ರಕಾರ ದಕ್ಷಿಣ ಕರ್ನಾಟಕದಲ್ಲಿ ಕಮಾಲ್ ಮಾಡಲಿರುವ ಕೈಪಡೆ. ರಾಜಧಾನಿಯ ಉತ್ತರ, ದಕ್ಷಿಣ ಮತ್ತು ಸೆಂಟ್ರಲ್ ಕ್ಷೇತ್ರಗಳಲ್ಲಿ ಕೈಗೆ ಮುನ್ನಡೆ ಇದೆ. ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಮತ್ತು ಮಂಡ್ಯದಲ್ಲಿ ಮೈತ್ರಿ ಬಿಕ್ಕಟ್ಟಿನ ಲಾಭ ಸಾಧ್ಯತೆ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾದರೆ ಈ ಕ್ಷೇತ್ರಗಳಲ್ಲಿ ಕೈ ಕಮಾಲ್. ಚಿಕ್ಕಮಗಳೂರು, ಚಾಮರಾಜನಗರ, ಮೈಸೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಆಂತರಿಕ ಕಲಹ ಇದೆ. ಇದರ ಲಾಭವನ್ನು ಕಾಂಗ್ರೆಸ್ ಪಡೆಯಬಹುದು ಅಂತ ವರದಿಯಲ್ಲಿ ಉಲ್ಲೇಖ. ಉಳಿದಂತೆ ಬಳ್ಳಾರಿ, ಬೆಳಗಾವಿ ಹಾಗೂ ಕಲಬುರಗಿ ಕ್ಷೇತ್ರಗಳಲ್ಲಿ ಒಳ್ಳೆಯ ವಾತಾವರಣ ಇದೆ. ಚಿತ್ರದುರ್ಗ ಮತ್ತು ದಾವಣಗೆರೆಗಳಲ್ಲೂ ಉತ್ತಮ ಅಭ್ಯರ್ಥಿ ಹಾಕಿ ಶ್ರಮ ಹಾಕಬೇಕು. ಬಿಜೆಪಿಯಲ್ಲಿ ಒಳಜಗಳ, ಗುಂಪುಗಾರಿಕೆ ಇದೆ ಅಂತ ವರದಿಯಲ್ಲಿ ಉಲ್ಲೇಖ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸಿದರೆ ಭಾರೀ ಅನುಕೂಲ ಎಂದ ವರದಿ. ಈ ಸೀಕ್ರೆಟ್ ರಿಪೋರ್ಟ್ ಕಂಡು ಹಿರಿ ಹಿಗ್ಗುತ್ತಿರುವ ಕೈಪಾಳೆಯ. ಕಾಂಗ್ರೆಸ್ ಪಾಳೆಯಕ್ಕೆ ಹುಮ್ಮಸ್ಸು ತಂದ ಗುಪ್ತಚರ ವರದಿ. ಎಂಪಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಭಾರೀ ಲಾಭ ಎಂದ ವರದಿ. ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಇಂಟೆಲಿಜೆನ್ಸ್ ವಿಭಾಗದಿಂದ ವರದಿ. ಈ ವರದಿ ಪ್ರಕಾರ ಈಗ ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ಗೆ 10ಕ್ಕೂ ಅಧಿಕ ಸ್ಥಾನ. ಸದ್ಯದ ಪರಿಸ್ಥಿತಿಯಲ್ಲಿ 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಕಳೆದ ಬಾರಿ ಒಂದೇ ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ಗೆ ಈ ಬಾರಿ ಬಂಪರ್ ಎಂದ ವರದಿ. ರಾಜ್ಯ ಇಂಟೆಲಿಜೆನ್ಸ್ ವರದಿಯನ್ನ ಪಕ್ಷದ ವರಿಷ್ಠರಲ್ಲಿ ಹಂಚಿಕೊಂಡಿರುವ ಸಿಎಂ ಸಿದ್ದು. ಇದರಿಂದ ಉತ್ಸಾಹಗೊಂಡು ಬಿಜೆಪಿ ಮಣಿಸುವ ಉಮೇದಿನಲ್ಲಿದೆ ಕೈಪಡೆ. ಇಂಟೆಲಿಜೆನ್ಸ್ ವರದಿಯಲ್ಲಿ ಇವೆ ಕುತೂಹಲಕರ ಅಂಶಗಳು. ವರದಿ ಪ್ರಕಾರ ದಕ್ಷಿಣ ಕರ್ನಾಟಕದಲ್ಲಿ ಕಮಾಲ್ ಮಾಡಲಿರುವ ಕೈಪಡೆ. ರಾಜಧಾನಿಯ ಉತ್ತರ, ದಕ್ಷಿಣ ಮತ್ತು ಸೆಂಟ್ರಲ್ ಕ್ಷೇತ್ರಗಳಲ್ಲಿ ಕೈಗೆ ಮುನ್ನಡೆ ಇದೆ. ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಮತ್ತು ಮಂಡ್ಯದಲ್ಲಿ ಮೈತ್ರಿ ಬಿಕ್ಕಟ್ಟಿನ ಲಾಭ ಸಾಧ್ಯತೆ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಬಿಕ್ಕಟ್ಟು ಸೃಷ್ಟಿಯಾದರೆ ಈ ಕ್ಷೇತ್ರಗಳಲ್ಲಿ ಕೈ ಕಮಾಲ್. ಚಿಕ್ಕಮಗಳೂರು, ಚಾಮರಾಜನಗರ, ಮೈಸೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಆಂತರಿಕ ಕಲಹ ಇದೆ. ಇದರ ಲಾಭವನ್ನು ಕಾಂಗ್ರೆಸ್ ಪಡೆಯಬಹುದು ಅಂತ ವರದಿಯಲ್ಲಿ ಉಲ್ಲೇಖ. ಉಳಿದಂತೆ ಬಳ್ಳಾರಿ, ಬೆಳಗಾವಿ ಹಾಗೂ ಕಲಬುರಗಿ ಕ್ಷೇತ್ರಗಳಲ್ಲಿ ಒಳ್ಳೆಯ ವಾತಾವರಣ ಇದೆ. ಚಿತ್ರದುರ್ಗ ಮತ್ತು ದಾವಣಗೆರೆಗಳಲ್ಲೂ ಉತ್ತಮ ಅಭ್ಯರ್ಥಿ ಹಾಕಿ ಶ್ರಮ ಹಾಕಬೇಕು. ಬಿಜೆಪಿಯಲ್ಲಿ ಒಳಜಗಳ, ಗುಂಪುಗಾರಿಕೆ ಇದೆ ಅಂತ ವರದಿಯಲ್ಲಿ ಉಲ್ಲೇಖ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಲ್ಲಿ ಎಚ್ಚರಿಕೆ ವಹಿಸಿದರೆ ಭಾರೀ ಅನುಕೂಲ ಎಂದ ವರದಿ. ಈ ಸೀಕ್ರೆಟ್ ರಿಪೋರ್ಟ್ ಕಂಡು ಹಿರಿ ಹಿಗ್ಗುತ್ತಿರುವ ಕೈಪಾಳೆಯ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.